ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ 2 ದಸರಾ ಹಬ್ಬದಲ್ಲಿ ಮಾಡ್ಕೊಳ್ಬೋದಾದಂಥ ಸ್ವೀಟ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದು ಉಡುಪಿ ಸ್ಟೈಲಲ್ಲಿ ಮಾಡೋಂಥ ಒಂದು ಸ್ವೀಟು. ಇದು ಹೆಸರು ಯರಿಯಪ್ಪ ಅಂತ ಹೇಳ್ಬಿಟ್ಟು. ಇದನ್ನು ತುಂಬ ಸಿಂಪಲ್ ಆಗಿರುವಂಥ ಒಂದು ಸ್ವೀಟು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಹೆಂಗೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಈ ಥರ ನೋಡಿ, ನಿಮಗೆ ಒಳಗಡೆ ಕಾಣಿಸ್ತಾ ಇದೆ ಸಾಫ್ಟಾಗಿದೆ ಅಂತ. ಈಗ ಎರಡನೇ ಸ್ವೀಟು ಚಿರೋಟಿ. ಇದು ಚಿರೋಟಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆದರೆ ಕೆಲವರು ಒಬ್ಬೊಬ್ಬರು ಮನೇಲಿ ಒಂದೊಂದು ಸ್ಟೈಲಲ್ಲಿ ಮಾಡ್ತಾ ಇರ್ತಾರೆ. ನಾನು ಯಾವ ರೀತಿ ಸ್ಟೈಲ್ ಅಡಾಪ್ಟ್ ಮಾಡ್ಕೊಂಡಿದ್ದೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಇದು ತುಂಬ ಜ್ಯೂಸಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇದು ನೋಡಿ, ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನಿವಾಗ 1 ಕಪ್ಪು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇದು ದೋಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು. ಈಗ 2 ದೊಡ್ಡ ಸ್ಪೂನು ನಾನು ಹೆಸರುಬೇಳೆ ತೊಗೋತಾ ಇದ್ದೀನಿ. ಇದನ್ನು ಎರಡನ್ನೂ ನಾನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಒಂದು 2 ಅವರ್ಸ್ ನೆನೆಸೋಕೆ ಇಡ್ತೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದಾದ ನಂತರ ಒಂದು 2 ಅವರ್ಸ್ ನೆಂದರೆ ಸಾಕು. ಇದು ಇವಾಗ ನೆಂದಿದೆ. ಇದನ್ನು ಇವಾಗ ನಾನು ರುಬ್ಕೊಳ್ಳೋಣ. ನೋಡಿ, ಈ ಥರ ನಾನು ರೈಸ್ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೋಬಾರ್ದು. ನಾವೇನು ನೆನೆ ಹಾಕೋಕ್ಕೆ ನೀರು ಹಾಕಿರ್ತೀವಲ್ಲ, ಆ ನೀರನ್ನ ತೆಗೆದುಬಿಡ್ಬೇಕು. ಇದಕ್ಕೂ ಸಹಿತ ನಾನು ನೀರನ್ನ ತೆಗೆದುಬಿಟ್ಟಿದ್ದೀನಿ. ನೋಡಿ, ಹೆಸರುಬೇಳೆ ಅಕ್ಕಿ ಇದಕ್ಕೆ ಹಾಕೋತಾ ಇದ್ದೀನಿ. ಕೆಲವರು ಇದಕ್ಕೆ ಹೆಸರುಬೇಳೆನ ಹಾಕ್ಕೊಳ್ಳೋದಿಲ್ಲ. ನನಗೆ ಹೆಸರುಬೇಳೆದು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. 1 ಕಪ್ಪು ಬೆಲ್ಲ ಹಾಕಿದೆ. ಅದಾದ ನಂತರ ಅರ್ಧ ಕಪ್ಪು ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ತುರಿದಿದ್ದು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಒಂದು ಮೀಡಿಯಮ್ ಸೈಜಿಂದ ಒಂದು ಬನಾನ ತೊಗೊಂಡಿದ್ದೀನಿ, ಒಂದು ಬಾಳೆಹಣ್ಣು, ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ನೋಡಿ, ನೀರು ಹಾಕ್ಲಾರ್ದೆ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಬಾಳೆಹಣ್ಣು ಹಾಕಿರ್ತೀವಿ, ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಆಗುತ್ತೆ ಇದು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದು ಬೇಕಿದ್ರೆ ಹಾಕೋಬೋದು, ಬೇಡಾದರೆ ಬಿಟ್ಟರು ನಡೆಯುತ್ತೆ. ನನಗಿದು ಯಾಕೋ ಏನೋ ಸ್ವಲ್ಪ ನೀರಾಗಿದೆ ಅಂತ ಅನಿಸಿದ್ದಕ್ಕೆ ಇದು ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಪಿಂಚ್ ಉಪ್ಪು ಹಾಕ್ಕೋತೀನಿ, ಯಾಕಂದರೆ ಇದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದಾದ ನಂತರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಒಂದು ರೀತಿ ದೋಸೆ ಹಿಟ್ಟಿನ ಹದದಲ್ಲಿ ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ನೀರಾಗಬಾರ್ದು. ಭಾಳ ನೀರು ಆಗಿಬಿಟ್ರೆ ಅದು ಎಣ್ಣೆನ ಭಾಳ ಕುಡಿದ್ಬಿಡುತ್ತೆ. ಆಮೇಲೆ ಗಟ್ಟಿ ಆಯಿತು ಅಂದರೆ ಒಳಗಡೆ ರಬ್ಬರ್ ಥರ ಆಗೋಗುತ್ತೆ. ಅದು ನಾವು ಇದಕ್ಕೆ ಯಾವುದೇ ಸೋಡಾ ಅಥವಾ ಏನೂ ಹಾಕದೇ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇದು ಮೇಲಿಂದ ಹಾಕಿದರೆ ಚೆನ್ನಾಗಿ ಬೀಳಬೇಕು ಮೇಲಿಂದ. ನೋಡಿ, ಇದು ಈಸಿಯಾಗಿ ಈ ಥರ ಬೀಳಬೇಕು. ಈ ಥರ ಮೀಡಿಯಮ್ ಆಗಿರೋ ಹೀಟ್ ಆಗಿರೋಂಥ ಒಂದು ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಭಾಳ ಹೀಟ್ ಮಾಡ್ಕೋಬಾರ್ದು ಆಯಿಲ್ನ. ನೋಡಿ, ಈ ಥರ ನೋಡಿ, ಇದು ಚೆನ್ನಾಗಿ ಯಾವ ಥರ ಉಬ್ಬುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ಥರ ಉಬ್ಬಿದೆ. ಇದನ್ನು ಚೆನ್ನಾಗಿ 2 ಕಡೆ ತಿರುಗಿ ಹಾಕ್ಕೊಂಡು ಬೇಯಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂಥರ ಚೆನ್ನಾಗಿ ಒಂದು ಹೊಂಬಣ್ಣ ಬರುತ್ತೆ. ಟೇಸ್ಟಿಯಾಗುತ್ತೆ. ಆಮೇಲೆ ನೀವು ಆಯಿಲ್ನ ಜಾಸ್ತಿ ಅದು ಹೀರ್ಕೋಬಾರ್ದು ಅಂತಿದ್ರೆ ಚೆನ್ನಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಭಾಳ ನೀರು ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು, ಆ ಥರ ಮೇಂಟೈನ್ ಮಾಡಬೇಕು. ನಾನು ಇದರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸಿದ್ದೀನಿ. ನೋಡಿದ್ರಲ್ಲ, ಹೊರಗಡೆಯಿಂದ ಕ್ರಂಚಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಫ್ಲಫಿಯಾಗಿರುತ್ತೆ ಒಳಗಡೆ. ಆ ಥರದ್ದು ಒಂದು ಒಳ್ಳೆ ಸ್ವೀಟ್ ಇದು. ಇದನ್ನು ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಈಗ ನಾವು ಚಿರೋಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 1 ಕಪ್ಪು ಚಿರೋಟಿ ರವೆ ತೊಗೋತಾ ಇದ್ದೀನಿ. ಸಣ್ಣ ರವೆ ಇರುತ್ತಲ್ಲ ಅದು. ಅದಕ್ಕೆ ನಾನು 2 ದೊಡ್ಡ ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ.
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ಸ್ವೀಟ್ಸಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ನಾನು ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಲ್ಲ, ಈ ಬಿಸಿ ಮಾಡ್ಕೊಂಡಿರೋ ತುಪ್ಪನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು. ನೋಡಿ ಈ ಥರ ಇದನ್ನು ನಾನೀಗ ಚೆನ್ನಾಗಿ ಕಲಿಸ್ಕೋಬೇಕು. ಈ ತುಪ್ಪ ಎಲ್ಲದಕ್ಕೂ ಅಂಟ್ಕೋಬೇಕು ಚೆನ್ನಾಗಿ, ಆ ಥರ ಕಲಿಸ್ಕೋಬೇಕು. ಇದು ಕಲಸಿದ ನಂತರ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದರೆಲ್ಲ ಈ ಥರ ಒಂದು ಸಾಫ್ಟಾಗಿರೋಂಥ ಒಂದು ಕಣ್ಕನ ರೆಡಿ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ತಾದ ನಂತರ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಯಾಕಂದರೆ ಇದು ರವೆ ಅಲ್ಲ, ಅದಕ್ಕೆ ನೀರನ್ನೇ ಹೀರ್ಕೊಳ್ಳುತ್ತೆ. ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಆಮೇಲೆ ಕಲಿಸ್ಕೋಬೋದು. ನೋಡಿ ಈ ಥರ ಮೆತ್ತಗಿರಬೇಕು ಇದು. ಇದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪನ ಮೇಲೆ ಸವರ್ಬಿಟ್ಟು ಈ ಥರ ಚೆನ್ನಾಗಿ ಹಚ್ಬಿಟ್ಟು ಎಲ್ಲ ಕಡೆ ಹಚ್ಬಿಟ್ಟು ಮೇಲೆ ಒದ್ದೆ ಬಟ್ಟೆಯಿಂದ ಮುಚ್ಚಿಡ್ತಾ ಇದ್ದೀನಿ. ಇದು ಒಣಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ. ನಾನು ಇದಕ್ಕೆ ಪಾಕ ಮಾಡ್ಕೋತಾ ಇದ್ದೀನಿ. ಈ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ ಶುಗರ್ ಹಾಕ್ತಾಯಿದ್ದೀನಿ, ಸಕ್ಕರೆ, 1 ಕಪ್ ನೀರು ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ಒಂದೇ ಒಂದು ಪಿಂಚಷ್ಟು ನಾನು ಕೇಸರಿ ದಳಗಳನ್ನ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂತ. ಇದು 1 ಎಳೆ ಪಾಕನ ಮಾಡ್ಕೋಬೇಕು ನಾವು. ನೋಡಿ 1 ಎಳೆ ಬಂದರೆ ಸಾಕು. ಇವಾಗ ಇದು ನಮ್ಮದು ಹಿಟ್ಟು ನೆಂದಿದೆ. ಈಗ ಚೆನ್ನಾಗಿ ಇದನ್ನು ನೋಡಿ ಈ ಥರ. ನಿಮಗೇನಾದರೂ ಭಾಳ ಗಟ್ಟಿಯಾಗಿದೆ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೋಬೋದು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ಸ್ವಲ್ಪ ಕೈಗೆ ನಾನು ಎಣ್ಣೆ ಹಚ್ಕೋತಾ ಇದ್ದೀನಿ, ಇಲ್ಲ ಅಂದರೆ ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ. ನೋಡಿ ನಾನಿವಾಗ ಈ ಥರ ಒಂದು ಕಲ್ಲನ್ನು ತೊಗೊಳ್ತಾ ಇದ್ದೀನಿ, ಈ ಕುಟ್ಟೋ ಕಲ್ಲನ್ನ. ಈ ಕಲ್ಲು ತೊಗೊಂಡ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಕುಟ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಇದು ರವೆ, ಇದು ಮೈದಾ ಅಲ್ಲ. ಅದಕ್ಕೆ ಈ ಥರ ಮಾಡೋದ್ರಿಂದ ಒಂದು ಎಲಾಸ್ಟಿಸಿಟಿ ಬರುತ್ತೆ, ಚೆನ್ನಾಗಾಗುತ್ತೆ ಇದು ಒಳಗಡೆ ಹಿಟ್ಟು. ಈಗ ನಾನು ಒಂದು ಬೌಲಲ್ಲಿ ಸಾಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸಾಟಿ ರೆಡಿ ಮಾಡ್ಕೊಳ್ಳೋಕ್ಕೆ 2 ದೊಡ್ಡ ಸ್ಪೂನು ಅಕ್ಕಿ ಹಿಟ್ಟು, 2 ದೊಡ್ಡ ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಥರ ಪೇಸ್ಟ್ ಥರ ಆಗುತ್ತದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ನಾನು ಚಪಾತಿ ಥರ ಇದನ್ನು ಲಟ್ಸ್ಕೊತಾ ಇದ್ದೀನಿ. ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು. ನೋಡಿ ಈ ಥರ. ಇವಾಗ 3 ರೆಡಿಯಾಗಿದೆ ಚಪಾತಿಗಳು. ಈಗ ನೋಡಿ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಸಾಟಿನ, ಅದನ್ನು ಈ ಥರ ಚೆನ್ನಾಗಿ ಹಚ್ಕೋಬೇಕು. ನೋಡಿ ಈ ಥರ. ಇದಾದ ನಂತರ ನಾನು ಅದ್ರ ಮೇಲೆ ಇನ್ನೊಂದು ಪದರನ್ನ ಹಾಕ್ತಾಯಿದ್ದೀನಿ ಈ ಥರ. ಅದಕ್ಕೆ ಕೂಡ ನಾನು ಸಾಟಿನ ಹಾಕ್ಕೋತೀನಿ. ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಹಚ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ. ಈಗ ನಾನು ಈ ಥರ ರೋಲ್ ಮಾಡ್ಕೋತಾ ಇದ್ದೀನಿ. ರೋಲ್ ಮಾಡ್ಕೊತಾನೆ ಅದ್ರ ಮೇಲೆ ಈ ಥರ ಹಚ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಥರ ರೆಡಿಯಾಗಿದೆ. ಇವಾಗ ಇದಕ್ಕೆ ಜಾಸ್ತಿ ನಾವು ಪ್ರೆಷರ್ ಹಾಕಬಾರ್ದು. ಇವಾಗ ಲೇಯರ್ಸ್ ಫಾರ್ಮ್ ಆಗಿರೋದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ ಈ ಥರ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟೊಂದು ಪದರ ಆಗಲೇ ಫಾರ್ಮ್ ಆಗಿದೆ ಒಳಗಡೆ. ನೋಡಿ ನಾನೀಗ ಇದೇ ಥರದ್ದು ಒಂದೊಂದು ತೊಗೊಂಡ್ಬಿಟ್ಟು ಈ ಥರ ನೋಡಿ ಈ ಥರ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ಲಟ್ಸ್ಕೊಳ್ತಾ ಇದ್ದೀನಿ.
ನೋಡಿ ಇಷ್ಟು ಚಿಕ್ಕಾಗಿದ್ದರೆ ಸಾಕು. ಇದೇ ಥರ ನಾನೆಲ್ಲನೂ ಲಟ್ಟಿಸ್ಬಿಟ್ಟು ರೆಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಮೀಡಿಯಮ್ ಹಾಟ್ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು, ಆ ಥರ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾ ಇಲ್ಲ, ಪಾಕದಲ್ಲಿ ಒಂದು ಪೇಪರ್ ಟವಲ್ ಮೇಲೆ ತಕ್ಕೊಂಡು ಅದಾದ ನಂತರ ಹಾಕ್ತಾಯಿದ್ದೀನಿ. ನಾನೇನು ಇದನ್ನು ತಣ್ಣಗೆ ಮಾಡ್ತಾ ಇಲ್ಲ, ಇದ್ರದ್ದು ಎಣ್ಣೆನ ಸ್ವಲ್ಪ ತೆಗಿತಾ ಇದ್ದೀನಿ ಅಷ್ಟೇ. ಈ ಪಾಕ ಕೂಡ ಇದು ಕೂಡ ಹಾಟೇ ಇರಬೇಕು, ಬಿಸಿನೇ ಇರಬೇಕು. ಇದು ತಣ್ಣಗಾಗಿದ್ದರೆ ಇದು ಪಾಕನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ನೋಡಿ, ಇದು ಒಂದು 15-20 ಸೆಕೆಂಡ್ ಅಷ್ಟೇ, ಭಾಳ ತನಕ ಬಿಡಬಾರ್ದು. ನೋಡಿ, ಈ ಥರ ರೆಡಿಯಾಗಿದೆ. ನೋಡಿದ್ರಲ್ಲ, ಇದು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಆಮೇಲೆ ಒಳಗಡೆ ತುಂಬ ಜ್ಯೂಸಿಯಾಗಿರುತ್ತೆ, ಯಾಕಂದರೆ ಇದು ಪಾಕನ ಹೀರ್ಕೊಂಡಿರುತ್ತಲ್ಲ ಅದಕ್ಕೆ. ನೋಡಿ, ಈ ಥರ ಎಷ್ಟು ಟೇಸ್ಟಿ ಅನಿಸುತ್ತೆ ಇದನ್ನು ನೋಡಿದ್ರೆ. ಈ ಥರ ಮಾಡ್ಕೊಂಡು ನೋಡಿ. ಇದು ನಾನು ಮಾಡೋ ಒಂದು ಸ್ಟೈಲು ಚಿರೋಟಿ. ಇದು ಲೇಯರ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಲೇಯರ್ಸ್? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಒಳಗಡೆ ಎಷ್ಟೊಂದು ಲೇಯರ್ಸ್ಗಳಿದೆ, ತುಂಬ ಜ್ಯೂಸಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಇಂಥ ಒಂದು ಒಳ್ಳೆ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ವಾಚ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.